ಶುಭ ಸಂಜೆ ಮಾಸ್ಟರ್ಸ್. ಈ ಕಾರ್ಯಕ್ರಮ ಪ್ರಾರಂಭಿಸಕ್ಕೆ ಮುಂಚೆ ನಮ್ಮ ಪ್ರಿಯತಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿಯವರಿಗೂ ಮತ್ತೆ ನಮ್ಮ ಪ್ರಿಯತಮ ಗ್ರ್ಯಾಂಡ್ ಮಾಸ್ಟರ್ ಆದ ಮಾತಾರ್ ಬಾಬಾಜಿಯವರಿಗೂ ಪ್ರತ್ಯೇಕ ನಮನಗಳು ಸಲ್ಲಿಸ್ತಾ ಇಂದಿನ ಈ ಸಂಭಾಷಣೆಯನ್ನು ಪ್ರಾರಂಭಿಸ್ತಾ, ಇವತ್ತಿನ ಜ್ಞಾನ ಹಂಚಿಕೆಯಲ್ಲಿ ಪ್ರಧಾನವಾಗಿ ನಾವು ಆರ ಬಗ್ಗೆ ತಿಳ್ಕೊಂತೀವಿ. ಓಕೆ, ನೀನೇ ಶಾಶ್ವತ ಅಂತ ಈ ಪುಸ್ತಕದಲ್ಲಿ ಇದು 4ನೇ ಅಧ್ಯಾಯ. ಈಗಾಗಲೇ 3 ಅಧ್ಯಾಯಗಳು ನಾವು ಸಂಪನ್ನಗೊಳಿಸ್ಕೊಂಡಿದ್ವಿ. ಇಂದಿನ ಅಧ್ಯಾಯದಲ್ಲಿ ಎಥರಿಕ್ ಬಗ್ಗೆ ತಿಳ್ಕೊಂಡಿದ್ವಿ. ಎಥರಿಕ್ ಪೊರೆ, ಎಥರಿಕ್ ಲೇಯರ್, ಎಥರಿಕ್ ಶರೀರ ಅಂತ ಅನ್ಕೋಬಹುದು. ಸೊ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ವಿ. ಸೊ ನಮ್ಮ ಸುತ್ತು ಅಂತಂದ್ರೆ ನಮ್ಮ ದೇಹದ ಸುತ್ತು ಇರುವಂಥದ್ದೇ ದೇಹಕ್ಕೆ ಅತಿ ಸಮೀಪ್ಯವಾಗಿ ಅಂದರೆ 1 ಇಂಚಲ್ಲಿ 1/8 ಇಂಚ್ ಅಂತ ಹೇಳ್ತೀವಿ ನಾವು. ಇಂಚ್ ಅಂದರೆ ಒಂದು 2.54 ಸೆಂಟಿಮೀಟರ್ಸ್. ಅದರಲ್ಲಿ ಬೈ 8 ಅಂದರೆ ಅರ್ಥ ಮಾಡ್ಕೋಬೋದು. ಬಹುಶಃ ಅದು ಒಂದು ಮಿಲ್ಲಿಮೀಟ್ರಲ್ಲಿ ಬರ್ಬೋದು. ಓಕೆ, ಸೊ ಅಷ್ಟು ಪ್ರಮಾಣದಲ್ಲಿರುವಂಥದ್ದು ಈ ಎಥರಿಕ್ ಬಾಡಿ. ಅಲ್ಲಿಂದ ಮತ್ತೆ ಎಷ್ಟುವರೆಗೂ ವ್ಯಾಪ್ತಿಸ್ತದೆ ಅಂದರೆ ಬಹುಶಃ ಒಂದು 8 ಇಂಚ್ವರೆಗೂ ಹೋಗುತ್ತೆ. ಅದು 8 ಇಲ್ಲ 6 ಇಂಚ್ವರೆಗೂ ಹೋಗುತ್ತೆ. 6 ಇಂಚಿಂದ 8 ಇಂಚ್ ಅಂತ ಇಟ್ಕೊಳ್ಳಿ. ಅಂದರೆ ಬಹುಶಃ ಎಷ್ಟುವರೆಗೂ ಅಂದರೆ 15 ಸೆಂಟಿಮೀಟರ್ಸ್ ಅಷ್ಟುವರೆಗೆ ಇರುತ್ತೆ ಎಥರಿಕ್ ಪೊರೆ. ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಈಗಾಗಲೇ ನಾವು ಹೇಳಿದ್ವಿ, ನಮ್ಮ ಒಳಗಡೆ ನಮ್ಮ ಸ್ಥಿತಿ ಏನಿದೆ, ಯಾವ ಥರ ಆಲೋಚನೆಗಳಿದೆ, ಆರೋಗ್ಯ ಚೆನ್ನಾಗಿದೆಯಾ, ಸೊ ನಮ್ಮ ಭಾವನೆಗಳೇನಿದೆ, ಫೀಲಿಂಗ್ಸ್ ಏನಿದೆ ಅಲ್ವಾ, ಇವೆಲ್ಲ ಮೇಲೆ ಆಧಾರ ಆಗಿ ಆ ಎಥರಿಕ್ ಪೊರೆ ಅನ್ನೋದು ಕಮ್ಮಿ ಆಗೋದು ಹೆಚ್ಚಾಗೋದು ಇರುತ್ತೆ. ಸೊ ಇದು ಯಾವಾಗ ದೇಹವನ್ನು ವಿರಮಣ ಮಾಡಿದ ಮೇಲೆ, ದೇಹಕ್ಕೆ ಮರಣ ಹೊಂದಿದ ಮೇಲೆ ಈ ಎಥರಿಕ್ ಪೊರೆ ಈಗಾಗಲೇ ತಿಳ್ಕೊಂಡಿದ್ವಲ್ಲ, ಅದು ಒಂದೇ ಸರಿ ಹೋಗೋದಿಲ್ಲ ಆಚೆ ಕಡೆ. ನಿಧಾನವಾಗಿ, ಈಗ ನಾವು ಕೆಟಲನ್ನು ನೀರನ್ನು ಬಾಯಿಸ್ತೀವಲ್ಲ, ನೀರನ್ನು ಸೊ ಒಂಥರ ಚೆನ್ನಾಗಿ ಹೀಟ್ ಮಾಡುವಾಗ ಅದರಿಂದ ಹೊಗೆ ಥರ ಹೋಗ್ತಾ ಇರ್ತದೆ ನೋಡಿ. ಆ ರೀತಿಯಲ್ಲಿ ಸ್ವಲ್ಪ 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 ಎಥರಿಕ್ ಪೊರೆ ಕರುತ್ತಾ ಹೋಗ್ತದೆ. ಯಾಕಂದರೆ ಸಾವು ಸಹ ಒಂದೇ ಸರಿ ಬರೋದಿಲ್ಲ ಶರೀರಕ್ಕೆ. ಓಕೆ, ಅದರಿಂದ ಸೊ ನಾವು ನೋಡ್ತಾ ಇರ್ತೀವಿ ಅನೇಕ ಈ ಎಥರಿಕ್ ಪೊರೆ ಅನ್ನೋದು ಒಂದು ರೀತಿಯಲ್ಲಿ ಅಂದರೆ ಈ ಸ್ಮಶಾನದಲ್ಲಿ ನೋಡ್ತಾ ಇರ್ತೀವಿ, ವಿಧ ವಿಧ ಬಣ್ಣಗಳು ಕಾಣಿಸ್ತಾ ಇರ್ತವೆ ಅಲ್ವಾ. ನೀಲಿ ಬಣ್ಣ ಎಸ್ಪೆಷಲಿ ಅದು ಹಂತವಾಗಿ ನಿಧಾನವಾಗಿ ಹೋಗ್ತಾ ಇರ್ತದೆ. ಯಾವುದನ್ನ ಒಂದು ಹೊಸ ಸಾವಾಗಿದ್ರೆ ಆ ಸಮಾಧಿಯಿಂದ ಅವಾಗ ನಿಧಾನವಾಗಿ ಹೋಗ್ತಾ ಇರ್ತದೆ. ಈಗಾಗಲೇ ಆಗಿದ್ರೆ ಏನಾಗುತ್ತೆ, ಪರ್ಟಿಕ್ಯುಲರ್ಲಿ ಈ ಎಥರಿಕ್ ಪೊರೆ ಸೊ ಆದರೂ ಒಂದು 2-3 ದಿವಸ ಇರುವಂಥ ಅವಕಾಶವೂ ಇದೆ. ಯಾಕಂದರೆ ಸಡನ್ ಆಗಿ ಮರಣ ಹೊಂದಿರುವಂಥ ವ್ಯಕ್ತಿಗಳಿಂದ ಈ ಎಥರಿಕ್ ಪೊರೆ ಬೇಗ ಹೋಗೋದಿಲ್ಲ, ಅಲ್ಲೇ ಓಡಾಡ್ತಾ ಇರ್ತದೆ. ಒಂಥರ ದೆವ್ಯ ಅಂತ ಹೇಳ್ತೀವಿ ನಾವು, ಅಂದರೆ ಗೋಸ್ಟ್ ಅಂತ ಹೇಳ್ತೀವಿ, ದೆವ್ವೆ, ಭೂತ, ಆ ರೀತಿಯಲ್ಲೇ ಓಡಾಡ್ತಾ ಇರ್ತವೆ. ಇವೆಲ್ಲ ಕಾಣಿಸ್ತಾ ಇರ್ತದೆ. ಅಂದರೆ ನಾವು ಅವಾಗವಾಗ ಅಂದರೆ ನಮಗೂ ಈ ಬರೀ ಕಣ್ಣಿಂದನೇ ಕಾಣಿಸ್ತವೆ, ಇಲ್ಲಾಂದರೆ ನಮಗೆ 3ನೇ ಕಣ್ಣು ದೃಷ್ಟಿ ಇದ್ದರೆ ಎಲ್ಲ ನೋಡೋಕ್ಕೆ ಸಾಧ್ಯವಾಗುತ್ತೆ. ಆಯಿತಾ? ಸೊ ಆ ರೀತಿಯಲ್ಲಿ ಆಗ್ತದೆ. ಆದರೆ ಈ ಎಥರಿಕ್ ಪೊರೆ ಅನ್ನೋದು ಬರುವಂಥ ಅಂದರೆ ಎಥರಿಕ್ ಪೊರೆ ಅನ್ನೋದು ನಮ್ಮ ಸುತ್ತು ಇರುವಂಥ ಒಂದು ಅಯಸ್ಕಾಂತ ಕ್ಷೇತ್ರ ಅಂತ ಅರ್ಥ ಮಾಡ್ಕೋಬೇಕು. ನಮ್ಮ ದೇಹ ಒಳಗಡೆ ವಿದ್ಯುತ್ ಕರೆಂಟ್ ಅಂತಂದರೆ ವಿದ್ಯುತ್ ಪ್ರವಾಹ ಏನು ಹೋಗ್ತಾ ಇರ್ತದೋ ಅದರಿಂದ ಉತ್ಪನ್ನ ಆಗುವಂಥದ್ದೇ ಈ ವಿದ್ಯುತ್ ಅಯಸ್ಕಾಂತ ಕ್ಷೇತ್ರ. ವಿದ್ಯುತ್ ಅಯಸ್ಕಾಂತ ಕ್ಷೇತ್ರವನ್ನೇ ನಾವು ಎಥರಿಕ್ ಪೊರೆ ಅಂತ ಕರಿತೀವಿ. ಆಯಿತಾ? ಇದು ನೆನ್ಪಿಟ್ಕೊಳ್ಳಿ. ಇದು ಹೇಳ್ಬೇಕಂದ್ರೆ ಸ್ಥೂಲ ಶರೀರ ಒಂಥರ ಘನ ಪದಾರ್ಥ, ಅದಕ್ಕಿಂತ ಸೂಕ್ಷ್ಮವಾಗಿರುತ್ತೆ. ಕಣ್ಣು ಕಾಣಿಸೋದಿಲ್ಲ. ಸೊ ಬರಿಗಣ್ಣಕ್ಕೆ ಒಂದ್ಸರಿ ಕಾಣಿಸ್ತದೆ, ಒಂದ್ಸರಿ ಕಾಣಿಸೋದು ಅಲ್ಲ. ಆ ನೀಲಿ ಬಣ್ಣದಲ್ಲಿ ಎಥರಿಕ್ ಪೊರೆ. ಆಯಿತಾ? ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ, ನಾನು ಈಗಾಗಲೇ 2-3 ಪ್ರಾಕ್ಟೀಸ್ಗಳು ಹೇಳಿದ್ದೀನಿ ನಾನು. ಸೊ ಸಾಧನೆ ಮಾಡ್ತಾ ಇರಬೇಕು. ಇದು ಎಥರಿಕ್ ಪೊರೆ ನೋಡಬೇಕು ಅಂತಂದರೆ ಸಾಧನೆ ಒಂದೇ ಮಾರ್ಗ. ಹೆಚ್ಚೆಚ್ಚಾಗಿ ಸಾಧನೆ ಮಾಡ್ತಾ ಇರಬೇಕು. ನಮ್ಮ ಕೈಗಳು ಅಂದರೆ ನಮ್ಮ ಕೈಗಳಲ್ಲಿ 2 ಕೈಗಳಲ್ಲಿ ಬೆರಳು ಸುತ್ತು ಯಾವ ರೀತಿಯಲ್ಲಿ ಇರುತ್ತೆ ಅದು ನೋಡ್ತಾ ಇರಬೇಕು. ಒಂಥರ ತೀಕ್ಷ್ಣವಾಗಿ ನೋಡಬಾರ್ದು, ಗಂಭೀರವಾಗಿ ನೋಡಬಾರ್ದು. ಒಂದು ರಿಲ್ಯಾಕ್ಸ್ ಆಗಿ ನೋಡ್ತಾ ಆಗಿ ಕೂತ್ಕೊಂಡ್ರೆ
ನಿಧಾನವಾಗಿ ಹಂತ ಹಂತವಾಗಿ ಆ ಸುತ್ತು ಇರುವಂಥ ಒಂದು ಪೊರೆ ಲೈಟ್ ಬಣ್ಣದಲ್ಲಿ ಒಂಥರ ನೀಲಿ ಬಣ್ಣದಲ್ಲಿ ಆಗಲಿ ಸೊ ಲೈಟಾಗಿ ಕಾಣಿಸ್ತಾ ಇರ್ತದೆ. ಆ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಹೋಗ್ತಾ 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 ಆ ಪ್ರಾಕ್ಟೀಸ್ ನಿಮಗೆ ಬರುತ್ತೆ. ಆದರೆ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಆಗೋದಿಲ್ಲ. ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ನೇರವಾಗಿ ಅದು ಕಾಣಿಸಲ್ಲ. ಆಯಿತಾ? ಆ ರೀತಿಯಲ್ಲಿ ಪ್ರಯತ್ನ ಮಾಡಿ. ನಿಮ್ಮ ಕೈಗಳು ನೋಡ್ಕೊಳ್ಳೋದು, ಯಾರ ನಿಮ್ಮ ಮುಂದೆ ಒಂದು ಸ್ತ್ರೀ ಕೂತ್ಕೊಂಡಿದ್ರೆ ಅವರ ಕೈಗಳು ನಿಮ್ಮ ಕೈಗಳ ಹತ್ರ ಇಟ್ಕೊಂಡು ನೋಡ್ತಾ ನೋಡ್ತಾ ಈ ಕೈಯಿಂದ ಆ ಕೈಗೆ ಒಂಥರ ಪೊರೆ, ಒಂಥರ ಒಂಥರ ಈ ಹೊಗೆ ಯಾವ ಥರ ಹೋಗ್ತದೋ ಒಂದು ನೀಲಿ, ಈಗ ಉದಾಹರಣೆಗೆ ಸಿಗರೆಟ್ ಒಂದು ಒಂಥರ ಹಚ್ಚಿದ್ರೆ ಅದರಿಂದ ಹೊಗೆ ಅಲ್ಲ, ಒಂಥರ ನೀಲಿ ನೀಲಿ ಬಣ್ಣದಲ್ಲಿರುವಂಥ ಒಂದು ಜ್ವಾಲ ಹೋಗ್ತಾ ಇರ್ತದೆ, ಒಂದು ಅಗ್ನಿ. ಆ ರೀತಿಯಲ್ಲಿ ಸೊ ಈ ಕಡೆ ಕೈಯಿಂದ ಆ ಕಡೆ ಕೈಗೆ, ಸೊ ಆ ಕಡೆ ಕೈಯಿಂದ ಈ ಕಡೆ ಕೈಗೆ ಇಬ್ರು ಕೂತ್ಕೊಂಡ್ರೆ ಮುಂದೆ ಮುಂದೆ ಕೂತ್ಕೊಂಡ್ರೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಆ ರೀತಿಯಲ್ಲಿ ಸೊ ಒಂಥರ ಪ್ರವಾಹ ಆಗ್ತಾ ಇರ್ತದೆ ಆ ಶಕ್ತಿ. ಅದು ನಿಧಾನವಾಗಿ ನೋಡಬೇಕು, ಅದು ಒಂದೇ ಸರಿ ಕಾಣಿಸಲ್ಲ. ಸೊ ಈ ರೀತಿಯಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಸಾಧನೆ ಹೆಚ್ಚೆಚ್ಚಾಗಿ ಮಾಡಿದರೆ ಸಾಧ್ಯವಾಗುತ್ತೆ. ಸೊ ಈ ಎಥ್ರಿಕ್ ಪೊರೆ ಎಷ್ಟು ಸೂಕ್ಷ್ಮವಾಗಿದೆಯೋ ಅದಕ್ಕಿಂತ ಸೂಕ್ಷ್ಮವಾಗಿರುವಂಥದ್ದು ಈ ಹಾರ. ಆಯ್ತಾ? ಸೊ ಎಥ್ರಿಕ್ ಪೊರೆ ಅನ್ನೋದು ಸೂಕ್ಷ್ಮವಾಗಿರುತ್ತೆ. ಅದಕ್ಕಿಂತ ಸೂಕ್ಷ್ಮವಾಗಿರುವಂಥದ್ದು ಈ ಹಾರ ಅಂತ ತಿಳ್ಕೊಳ್ಳಿ. ಆಯ್ತಾ? ಈ ಹಾರ ಅಂದರೆ ಏನು ಅಂತಂದರೆ, ಎಥ್ರಿಕ್ ಪೊರೆ ಇದೆಯಲ್ಲ ಅದರ ಸುತ್ತು ಒಂದು ರೀತಿಯಲ್ಲಿ ಮೊಟ್ಟೆ ಆಕಾರ ಅಂತಂದರೆ ಎಗ್ ರೂಪದಲ್ಲಿ. ಆಯ್ತಾ? ಎಗ್ ರೂಪದಲ್ಲಿ ಇರ್ತದೆ. ಎಥ್ರಿಕ್ ಯಾವ ರೂಪದಲ್ಲಿ ಇರ್ತದೆ? ಎಥ್ರಿಕ್ಕು ನಮ್ಮ ದೇಹ ಹೇಗಿದೆಯೋ ಅದೇ ರೂಪದಲ್ಲಿ ಇರ್ತದೆ. ಆಯ್ತಾ? ಎಥ್ರಿಕ್ ಪೊರೆ ಅನ್ನೋದು ನಮ್ಮ ದೇಹ ಯಾವ ರೂಪದಲ್ಲಿ ಇರ್ತದೆ ಅದೇ ರೂಪದಲ್ಲಿ ನಮ್ಮ ದೇಹವನ್ನು ಪೂರ್ತಿ ಆವರಿಸಿರ್ತದೆ, ವ್ಯಾಪ್ತಿಸಿರ್ತದೆ. ಪೂರ್ತಿ ದೇಹಕ್ಕೆ ವ್ಯಾಪ್ತಿಸಿರ್ತದೆ. ಒಂದು ರೀತಿಯಲ್ಲಿ ನಾನು ಈಗಾಗಲೇ ಹೇಳಿದೆ, ಎಥ್ರಿಕ್ ಪೊರೆ ನಿಮ್ಮ ಉಗುರು, ನಿಮ್ಮ ಯಾವುದು ಕೂದಲಕ್ಕೂ ಸಹ ಎಥ್ರಿಕ್ ಪೊರೆ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಆಯ್ತಾ? ಆದರೆ ಈ ಅದಕ್ಕೂ ಸುತ್ತು ಟೋಟಲಿ ಅಂದರೆ ಇಡೀ ದೇಹಕ್ಕೆ ಈ ಎಥ್ರಿಕ್ ಪೊರೆ ಸುತ್ತು ಆವರಿಸಿರುವಂಥ ಒಂದು ಪೂರ್ತಿ ಒಂದು ವಲಯಾಕಾರ, ಅಂದರೆ ಒಂಥರ ಎಗ್ ರೂಪದಲ್ಲಿರುವಂಥ ಇದೊಂದು ಆ ಆ ಶೇಪಲ್ಲಿ ಆಕಾರದಲ್ಲಿರುವಂಥ ಒಂದು, ಅದನ್ನೂ ಸಹ ಏನು ಗೊತ್ತಾ, ಇದು ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್, ಅಂತಂದರೆ ವಿದ್ಯುದಯಸ್ಕಾಂತ ಕ್ಷೇತ್ರವೇ ಇದು. ಆಯ್ತಾ? ಆದರೆ ಒಂದು ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು, ನಮ್ಮ ಒಳಗಡೆ ಇರುವಂಥ ದಿವ್ಯಾತ್ಮ ಅಂದರೆ ಆತ್ಮ ಅಂತ ತಿಳ್ಕೊಳ್ಳಿ. ಆತ್ಮ, ಈ ಆತ್ಮ, ಓಕೆ, ಆತ್ಮದ ಸ್ಥಿತಿ ಅಂದರೆ ಆತ್ಮ ಯಾವಾಗಲೂ ಒಂಥರ ಪರಿಶುದ್ಧವಾಗಿರುತ್ತೆ. ಆದರೆ ಅದರ ಮೇಲಿರುವಂಥ ಅದನ್ನ ಆವರಿಸಿದಿರುವಂಥ ಅದರ ಮೇಲಿರುವಂಥ ಮನಸ್ಸಿದೆ ನೋಡಿ, ಆ ಮನಸ್ಸಿನ ಸ್ಥಿತಿ ಪ್ರಕಾರ ಏನಾಗತ್ತೆ, ಇಲ್ಲಿ ಈ ಆರ ಅನ್ನೋದು ಬಣ್ಣಗಳ ಮುಖಾಂತರ ಸ್ಥಿತಿ ತೋರಿಸ್ತಾ ಇರ್ತದೆ. ಆಯ್ತಾ? ಬಣ್ಣಗಳ ಮುಖಾಂತರ. ಈ ಉದಾಹರಣೆಗೆ ಸೂರ್ಯನ ಸುತ್ತು ಒಂಥರ ನೀವು ನೋಡ್ತಾ ಇರ್ತೀರ, ಒಂದು ಇಂದ್ರಧನುಸ್ ಥರ, ಒಂದು ರೈನ್ಬೋ ಥರ ಫಾರ್ಮ್ ಆಗುತ್ತೆ ಅಲ್ವಾ? ಸೊ ಅವಾಗವಾಗ ಮಳೆ ಬಂದೋದ್ಮೇಲೆ ಸೊ ಅಲ್ಲಿ ಒಂದು 7 ಕಲರ್ಸ್ ಆಗಿ ವಿಬ್ಜಿಆರ್ ಕಲರ್ಸ್ ಅಂತ 7 ಕಲರ್ಸು ಬಣ್ಣದ ರೂಪದಲ್ಲಿ ಒಂದು ಇಂದ್ರಧನುಸ್ ಕಾಣಿಸ್ತಾ ಇರ್ತದೆ. ಅಂತಂದ್ರೆ ಆ ರೀತಿಯಲ್ಲಿ ಅಂದರೆ ಅದೊಂಥರ ಫೀಲ್ಡ್ ಥರ ಕಾಣಿಸ್ತಾ ಇರ್ತದಲ್ವ, ಅದೇ ರೀತಿಯಲ್ಲಿ ನಮ್ಮ ಸುತ್ತು ಈ ಆರ ಬಣ್ಣಗಳಂದ್ರೆ ಕಲರ್ಸ್ ಮುಖಾಂತರ ನಮ್ಮ ಸ್ಥಿತಿಯನ್ನು ತೋರಿಸ್ತಾ ಇರ್ತದೆ ಆಚ ಕಡೆ. ಏನು ಸ್ಥಿತಿ ಅದು? ನಮ್ಮ ಮನಸ್ಥಿತಿ. ಅರ್ಥ ಆಯ್ತಾ? ನಮ್ಮ ಆಂತರಿಕದಲ್ಲಿ ಮನಸ್ಥಿತಿ ಆಗಲಿ ನೋಡಿ, ಎಮೋಷನ್ಸು, ಹೆಲ್ತು, ಮತ್ತು ನಮ್ಮ ಆಧ್ಯಾತ್ಮಿಕ ಒಲಪು, ಆಧ್ಯಾತ್ಮಿಕ ಎನರ್ಜಿ ಆಗ್ಬೋದು, ಪ್ರತಿಯೊಂದು ನಮ್ಮ ಸುತ್ತು ಅದು ತೋರಿಸ್ತಾ ಇರ್ತದೆ. ನೆನಪಿಟ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಏನಾಗತ್ತೆ, ಖಂಡಿತ ನಮ್ಮ ನಮ್ಮ ದೇಹದ ಸುತ್ತು ಈ ಆರ ಅನ್ನೋದು ವಿಧ ವಿಧ ಬಣ್ಣಗಳ ಮುಖಾಂತರ ನಮ್ಮ ಸ್ಥಿತಿಯನ್ನು ತೋರಿಸ್ತಾ ಇರ್ತದೆ. ನೆನಪಿಟ್ಕೊಳ್ಳಿ. ಸೊ ಯಾವ ಸ್ಥಿತಿಯಲ್ಲಿ ಅಂದರೆ ಯಾವ ಬಣ್ಣ ಬಂದರೆ ಏನು ಸ್ಥಿತಿ ಅನ್ನೋದು ಆಮೇಲೆ ತಿಳ್ಕೊಳ್ಳೋಣ ಅದು. ಸೊ ದಿವ್ಯ ಅಂದರೆ ನಮ್ಮ ಒಳಗಡೆ ಇರುವಂಥ ಆತ್ಮ, ಅದರ ಮೇಲೆ ಇರುವಂಥ ಈ ಮನಸ್ಸಿನ ಸ್ಥಿತಿ ಪೂರ್ತಿ ಈ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇರ್ತದೆ. ಒಂದು ವ್ಯಕ್ತಿ ಆರೋಗ್ಯವಾಗಿದ್ದಾನ, ಒಂದು ವ್ಯಕ್ತಿ ಅನಾರೋಗ್ಯವಾಗಿದ್ದಾನ, ಒಂದು ವ್ಯಕ್ತಿ ಆಧ್ಯಾತ್ಮಿಕ ಕಡೆ ಪ್ರಯಾಣ ಮಾಡ್ತಾ ಇದ್ದಾನ, ಆಧ್ಯಾತ್ಮಿಕ ಕಡೆ ಪ್ರಯಾಣ ಮಾಡ್ತಾನೇ ಇಲ್ಲ ಅವರು ಎಷ್ಟು ಕೆಟ್ಟದಾಗಿದ್ದಾನೆ ಒಳಗಡೆ, ಇದೆಲ್ಲ ತೋರಿಸೋದು ಈ ಎಸ್ಪೆಷಲಿ ಆರ ಅಂತ ಹೇಳ್ಬೋದು. ಆಯಿತಾ? ಸೊ ಈ ಆರದಿಂದ ಆರೋಗ್ಯವನ್ನು, ಒಳಗಡೆ ಇರುವಂಥ ಯಾವುದೇ ಕಾಯಿಲೆಗಳನ್ನು ಎಲ್ಲ ತೋರಿಸ್ಬೋದು. ಒಂಥರ ನಿಮ್ಮ ಒಳಗಡೆ ನಿರಾಸೆ ಇದೆ, ನಿಸ್ಪೃಹ ಇದೆ, ಮತ್ತು
ನಿಮ್ಮ ಒಳಗಡೆ ಪಗ ಇದೆ, ದ್ವೇಷ ಇದೆ, ಆ? ಏನೇನು ಇಟ್ಕೊಂಡಿರ್ತೀರ, ಅಸೂಯೆ ಇಟ್ಕೊಂಡಿದ್ದೀರ, ಎಲ್ಲನೂ ಸಹ ಇದು ತೋರಿಸ್ತಾ ಇರ್ತದೆ, ನೇರವಾಗಿ ತೋರಿಸ್ತಾ ಇರ್ತದೆ. ಅರ್ಥ ಮಾಡ್ಕೊಳ್ಳಿ. ಸೊ ಆ ರೀತಿಯಲ್ಲಿ, ಸೊ ಈ ಸಮಾಜದಲ್ಲಿ ಈ ಸಮಾಜದಲ್ಲಿ ನೋಡ್ತಾ ಇದ್ರೆ ತುಂಬ ಜನ ಯಾವುದಾದ್ರೂ ನಮ್ಮ ಈ ಮಾನವ ಜನ್ಮಕ್ಕೆ ಒಂದು ವರ ಅಂತ ಹೇಳ್ಕೊಬೇಕಂದ್ರೆ ಒಂದು ಒಳ್ಳೆ ವಿಷಯ ಏನಾಗಿದೆಪ್ಪ ಅಂದರೆ, ಯಾರಿಗೆ ನೇರವಾಗಿ ಈ ಆರಾನ್ ನೋಡೋಂಥ ಅವಕಾಶ ಇಲ್ಲ, ನೇರವಾಗಿ ನೋಡೋಂಥ ಅವಕಾಶ ಇಲ್ಲ. ಯಾವುದೋ ನಿಮ್ಮಲ್ಲಿ ಆ ಪರಿಪಕ್ವತೆ ಹೆಚ್ಚಾಗಿ ಮೂರನೇ ಕಣ್ಣು ಸ್ಪಷ್ಟವಾಗಿ ಉತ್ಪನ್ನ ಆಗಿ, ಆಯಿತಾ, ಅಂಥ ಶಕ್ತಿ, ಅಂಥ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರುವಂಥ ಈ ಆರಾನ್ ನೋಡೋಕ್ಕೆ ಆ ಶಕ್ತಿ ಎಲ್ಲ ಬೇಕಾಗಿದೆ. ಅದು ಇಲ್ಲದೆ ನೋಡೋಕ್ಕಾಗಲ್ಲ. ಅದೇನಾದರೂ ನೋಡೋಕ್ಕೆ ಸಾಧ್ಯವಾಗಿದ್ದರೆ, ಸೊ ನಿಮ್ಗೆ ಗೊತ್ತು, ತುಂಬ ಜನ ಏನು ಮಾಡ್ತಾರೆ, ಬ್ಲ್ಯಾಕ್ ಮೇಲರ್ಸ್ ಇರ್ತಾರೆ. ಅಂದರೆ ನಿಮ್ಮ ಆರಾನ್ ನೋಡಿ ನಿಮ್ಮ ಒಳಗಡೆ ಏನೇನು ಆಗ್ತಾ ಇದೆ ಅಂತ ಅವ್ರು ಕಂಡಿಡಿದು ನಿಮ್ಮನ್ನ ಏನಾದರೂ ಮಾಡ್ಬೋದು. ಅಂದರೆ ನಿಮ್ಮನ್ನು ಅವ್ರು ಪೂರ್ತಿ ಅವರ ಆಧೀನದಲ್ಲಿ ತಗೊಳ್ಳೋಂಥ ಅವಕಾಶ ಇದೆ. ಆ ಅವಕಾಶ ನೇಚರ್ ಕೊಟ್ಟಿಲ್ಲ, ಆಯಿತಾ, ನೇಚರ್ ಕೊಟ್ಟಿಲ್ಲ, ಅದಕ್ಕೆ ಅದು ಸಾಧ್ಯವೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಏನಾಗತ್ತಂದರೆ, ಒಂದು ವ್ಯಕ್ತಿ ಒಂದು ಆಲ್ಮೋಸ್ಟ್ ಸಾವುಗೆ ಹತ್ರ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಅವರ ಸುತ್ತು ಆರ ಏನಾಗುತ್ತೆ ಗೊತ್ತಾ, ನಿರ್ಜೀವವಾಗುತ್ತೆ. ಒಂಥರ ನಿರ್ಜೀವ ಅಂದರೆ ಎಲ್ಲ ಉದುರೋಗುತ್ತೆ. ಇರೋದು ಓನ್ಲಿ ಎತ್ತರಿಕ್ ಪೂರ ಮಾತ್ರ ಇರ್ತದೆ. ಈ ಆರ ಅನ್ನೋದು ಪೂರ್ತಿ ಅಲ್ಲಿಂದ ಖಾಲಿ ಆಗ್ತದೆ. ಅರ್ಥ ಆಯ್ತಾ? ಅಲ್ಲಿಂದ ಮಾಯ ಆಗ್ತದೆ. ಅಂದರೆ ಆಲ್ಮೋಸ್ಟ್ ಆ ವ್ಯಕ್ತಿ ಒಂಥರ ಆ, ಭಯಾನಕರ ವ್ಯಾಧಿಯಿಂದ ಸೊ ಆಲ್ಮೋಸ್ಟ್ ಸಾವುಗೆ ಹತ್ರ ಬಂದರೆ ಅವಾಗ ಈ ಆರ ಅನ್ನೋದು ಹೊರ್ಟೋಗ್ತದೆ, ಅಲ್ಲಿ ಇರೋದಿಲ್ಲ, ಅದು ಖಾಲಿ ಆಗ್ತದೆ. ಆ ರೀತಿಯಲ್ಲಿ ಅನ್ಕೋಬಹುದು. ಸೊ ಆಮೇಲೆ ಇನ್ನೊಂದೇನೆಂದ್ರೆ, ಈ ಒಂದು ವ್ಯಕ್ತಿ ಸಂಪೂರ್ಣ ಆರೋಗ್ಯವಾಗಿದ್ದಾನೆ, ಸಡನ್ ಆಗಿ ಅವನ ಪ್ರಮಾದದಿಂದ ತೀರೋಗಿದೆ ಅಂತ ಇಟ್ಕೊಳ್ಳಿ. ಅವಾಗ ಈ ಆರ ಅನ್ನೋದು ಏನಾಗತ್ತಂದ್ರೆ, ಖಂಡಿತ ಅದು ಅಲ್ಲಿಂದ ಇಮಿಡಿಯೇಟ್ ವೆಕೇಟ್ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಸಾಧಾರಣವಾಗಿ ಮರಣ ಬಂದರೆ ಅದು ನಿಧಾನವಾಗಿ ನಿಧಾನವಾಗಿ ಖಾಲಿ ಆಗ್ತದೆ, ಮಾಯ ಆಗ್ತದೆ, ಅಲ್ಲಿಂದ ಖಾಲಿ ಆಗ್ತದೆ, ಆ ದೇಹದ ಸುತ್ತು ಇರೋದಿಲ್ಲ. ಬಟ್ ಯಾರಾದರೂ ಪ್ರಮಾದವಶಾತ್ತು ಸತ್ತೋದ್ರೆ, ಸಡನ್ ಆಗಿ ಡೆತ್ ಆದರೆ, ಅವರ ಸುತ್ತು ಇರುವಂಥ ಈ ಯಾರ ಆ ಕಲೇಬರವನ್ನು ಅಂತಂದರೆ ಆ ಶವವನ್ನು ಅಂಟ್ಕೊಂಡಿರ್ತದೆ, ಸುಮಾರು ದಿವಸಗಳ ಕಾಲ ಅಲ್ಲೇ ಇರ್ತದೆ. ಆದರೆ ಕಣ್ಣು ಕಾಣಿಸಲ್ಲ ನಮಗೆ, ಆದರೆ ಅದು ಅಂಟ್ಕೊಂಡಿರ್ತದೆ ಅಂತ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಆಯಿತಾ? ಈ ರೀತಿಯಲ್ಲಿ ಆಗತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಒಂದು ವಿಷಯ ಅಂತಂದರೆ, ಮೃತ್ಯು ಅಂತಂದರೆ, ಈ ಮೃತ್ಯು ಅನ್ನೋದು ಒಂಥರ ನಾವು ಲೈಟ್ ಆಫ್ ಮಾಡಿದರೆ, ಸ್ವಿಚ್ ಆಫ್ ಮಾಡಿದರೆ ಲೈಟ್ ಆಫ್ ಆಗ್ತಲ್ಲ, ಆ ರೀತಿಯಲ್ಲಿ ಆಗೋದಿಲ್ಲ ಮಿತ್ರರೆ. ಸಾವು ಅನ್ನೋದು ಆ ರೀತಿಯಲ್ಲಿ ಬರೋದಿಲ್ಲ ನಮ್ಮ ದೇಹಕ್ಕೆ, ನೆನ್ಪಿಟ್ಕೊಳ್ಳಿ. ಸೊ ಅದು ಯಾವ ರೀತಿಯಲ್ಲಿ ಅಂದರೆ, ಈ ನಮ್ಮ ಒಳಗಡೆ ಇರುವಂಥ ಈ ಪ್ರಾಣ ಅನ್ನೋದು ಸಹ ಸೊ ನಿಧಾನವಾಗಿ ನಿಧಾನವಾಗಿ ಹಂತವಾಗಿ ಹೋಗ್ತದೆ. ಈಗಾಗಲೇ ನಾವು ತಿಳ್ಕೊಂಡಿದ್ದು ಒಂದು ವಿಷಯ, ನಮ್ಮ ಮೆದುಳು ಒಳಗಡೆ ನಮ್ಮಿಂದ ರಕ್ತ ಒಳಗಡೆ ಪ್ರವಾಹ ಆಗ್ತಾ ಇರ್ತದೆ. ಅದೇ ರೀತಿಯಲ್ಲಿ ಅನೇಕ ಲವಣಗಳು ಒಳಗಡೆ ನಮ್ಮ ರಕ್ತದಿಂದ ಸರಬರಾಜು ಆಗ್ತಾ ಇದೆ, ಮೆದುಳಿಗೆ ಸರಬರಾಜು ಆಗುತ್ತೆ. ಆಗಿದ ಮೇಲೆ ಮೆದುಳು ಒಳಗಡೆ ವಿದ್ಯುತ್ ಶಕ್ತಿ ಉತ್ಪನ್ನ ಆಗುತ್ತೆ ಅಂತ ಈಗಾಗಲೇ ನೀವು ತಿಳ್ಕೊಂಡಿದ್ದೀರ. ಆದರೆ ಯಾವಾಗ ವಿದ್ಯುತ್ ಶಕ್ತಿ ಉತ್ಪನ್ನ ಆಗಿ ವಿದ್ಯುತ್ ಶಕ್ತಿ ಆ ಮೆದುಳು ಒಳಗಡೆ ನಿಕ್ಷಿಪ್ತವಾಗಿರ್ತದೋ, ಸ್ಟೋರ್ ಆಗಿರ್ತದೋ, ಈಗ ಸಾವು ಅನ್ನೋದು ಬರುವಾಗ ಸೊ ಸಡನ್ ಆಗಿ ಡೆತ್ ಆಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಯಾವಾಗಲೂ ಹೆಂಗಾಗ್ತದೆ ಅಂದರೆ ಸಾವು ಬರೋದು, ಅದಕ್ಕೆ ತುಂಬ ನೀವು ನೋಡ್ತಾ ಇರ್ತೀರ, ಯಾರಿಗಾನ ಸಾವು ಆಗಿದೆ ಅಂತಂದರೆ ಫಸ್ಟು ಅವ್ರ ಹೃದಯವನ್ನು ತಟ್ತಾರೆ, ಚೆನ್ನಾಗಿ ತಟ್ತಾರೆ. ಯಾಕಂದರೆ ನೋಡಿ, ಯಾವುದೇ ರೀತಿಯಲ್ಲಿ ರಕ್ತ ಅನ್ನೋದು ನಮ್ಮ ಮೆದುಳಿಗೆ ಒಂದು 3 ನಿಮಿಷ ನಿಂತೋದ್ರೆ ಸಾಕು, ಆ ಮನುಷ್ಯ ತೀರೋಗ್ತಾನೆ, ನೆನ್ಪಿಟ್ಕೊಳ್ಳಿ. 3 ನಿಮಿಷ ಅಷ್ಟೇ, ಆಯಿತಾ? 3 ನಿಮಿಷ ನೀವು ರಕ್ತವನ್ನು ನಿಲ್ಲಿಸಿದರೆ ಯಾವುದಕ್ಕೆ, ಬ್ರೈನ್ಗೆ, ಆ 3 ನಿಮಿಷ ನಿಲ್ಲಿಸಿದ್ರೆ ಸಾಕು, ಆ ವ್ಯಕ್ತಿ ತೀರೋಗ್ತಾನೆ 100%. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಯಾವಾಗಲೂ ಯಾರಿಗನ್ನ ಪ್ರಮಾದ ಆಗಿದ್ರೆ, ಓಕೆ, ಪ್ರಮಾದ ಆಗಿದ್ದು ಯಾವ ಎಮರ್ಜೆನ್ಸಿ ಬಂದರೆ ಫಸ್ಟ್ ನಾವು ಹೃದಯವನ್ನು ತಟ್ತಾ ಇರ್ತೀವಿ. ಯಾಕಂದರೆ ಹೃದಯ ಚೆನ್ನಾಗಿ ಕೆಲಸ ಮಾಡಿದರೆ ರಕ್ತ ನೇರವಾಗಿ ಈ ಮೆದುಳಿಗೆ ಹೋಗುತ್ತೆ, ಆಯಿತಾ? ಯಾವಾಗ ಹೃದಯ ಸ್ಟಾಪ್ ಆಗುತ್ತೋ ಎಲ್ಲ ಸ್ಟಾಪ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಅದಕ್ಕೆ ಸೊ ಮೊದಲನೇದು ಯಾವುದು ಗೊತ್ತಾ, ನಮ್ಮ ಸಾವು ಅಂತ ಬಂದಮೇಲೆ ಒಂದು ದೇಹಕ್ಕೆ ಹಂತವಾಗಿ ಸಾವು ಬರುತ್ತೆ, ಒಂದೇ ಸರಿ ಸಾವು ಬರಲ್ಲ. ಈಗಾಗಲೇ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ ರಕ್ತ ನಿಲ್ಲಿಸಿದ ಮೇಲೇನು 3 ನಿಮಿಷ ಕಾಲ ನಿಲ್ಲಿಸಿದ್ರೆ ಅವಾಗ ಮೆದುಳು ಸಾವಾಗತ್ತೆ. ಅಂದರೆ ಅಲ್ಲೇನಾಗತ್ತೆ, ಮೊಟ್ಟ ಮೊದಲನೇದಾಗಿ ಬ್ರೈನ್ ಸತ್ತೋಗುತ್ತೆ. ಒಂದು ವ್ಯಕ್ತಿ ಸಾವು ಅಂದರೆ ಮರಣ ಆಗಿದ್ರೆ ಬ್ರೈನ್ ಸತ್ತೋಗುತ್ತೆ. ತದನಂತರ ಒಂದೊಂದು ಅವಯವ ಸತ್ತೋಗ್ತಾ ಬರ್ತದೆ. ನೆಕ್ಸ್ಟ್ ಕೊನೆಯದಾಗಿ ಏನಂದರೆ, ನಮ್ಮ ಉಗುರು ಮತ್ತು ನೈಲ್ಸು ಮತ್ತು ಈ ಕೂದಲು,
ಅದು ಕೊನೆಯದಾಗಿ ಸತ್ತೋಗೋದು ದೇಹದಲ್ಲಿ, ನೆನ್ಪಿಟ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಆಗುವಾಗ ನಾನು ಏನು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಅಂದರೆ, ಯಾರಾದರೂ ಒಂದು ವ್ಯಕ್ತಿ ಸತ್ತೋದ್ರೆ ಅವರ ಸುತ್ತು ಇರುವಂಥ ಆರನು ಸಹ ಒಂದೇ ಸರಿ ಖಾಲಿ ಆಗೋದಿಲ್ಲ. ಸ್ವಲ್ಪ 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 ಹಂತ ಹಂತವಾಗಿ ಆ, ಹೇಗೆ ನಾವು ಆ, ಮರಣ ಅನ್ನೋದು ಒಂದು ಅವಯವಗಳಿಗೆ ಒಂದೊಂದೊಂದೊಂದು ಸತ್ತೋಗ್ತಾ ಸಾವು ಬರುತ್ತೋ, ಅದೇ ರೀತಿಯಲ್ಲಿ ಆರನು ಸಹ ನಿಧಾನವಾಗಿ ಅಲ್ಲಿಂದ ವಿಕೆಟ್ ಆಗತ್ತೆ. ಒಂದೇ ಸರಿ ಆರ ಖಾಲಿ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಆರನು ಸಹ ಆ ಆರ ಕಲರ್ಸ್ ಇದೆಲ್ಲ ಹಂತ ಹಂತವಾಗಿ ಕಡಿಮೆ ಆಗ್ತಾ ಹೋಗ್ತದೆ. ಅವಾಗ ಕೊನೆಯದಾಗಿ ಪೂರ್ತಿ ಖಾಲಿ ಆಗತ್ತೆ. ಅಂದರೆ ಅವಾಗ ಪೂರ್ತಿ ಆ ಸಾವು ಅನ್ನೋದು ಬಂದಿದೆ ಅಂತ ಅರ್ಥ ಅರ್ಥ ಮಾಡ್ಕೋಬೋದು ನಾವು. ಆ ರೀತಿಯಲ್ಲಿ ಆಗುತ್ತೆ ಸ್ನೇಹಿತರೆ. ಸೊ ಯಾರಾದರೂ ಒಂದು ಅಂದರೆ ಕ್ಲೈರವಾಯಂಟ್ ಅಂತ ಹೇಳ್ತೀವಲ್ಲ, ಅಂತಂದರೆ ಒಂದು ವ್ಯಕ್ತಿ ಮೂರನೇ ಕಣ್ಣಿಂದ ನೋಡೋಂಥ ಅವಕಾಶ ಇದ್ರೆ ಸಾವು ಅಂಥದ್ದು ಆಗುವಾಗ ಸರಿ ನೋಡ್ಬೋದು. ಆ ಈ ಆರ ಅನ್ನೋದು ಆ ಶವ, ಅಂದರೆ ಆ ಶವ ಅಂತ ಹೇಳ್ಬೋದು, ಆ ಡೆಡ್ ಬಾಡಿ ಇದೆಯಲ್ಲ ಅದು ಸುತ್ತೇ ಇರತ್ತೆ. ಹೇಳ್ಬೇಕಂದ್ರೆ ಅಲ್ಲೇ ಓಡಾಡ್ತಾ ಇರ್ತದೆ. ಓಕೆ, ಒಂದು ಆರೋಗ್ಯಕರ ವ್ಯಕ್ತಿ ಆದರೆ ಸ್ವಲ್ಪ ಹೊತ್ತಿರತ್ತೆ. ಒಂದು ಯಾವುದಾದ್ರೂ ಒಂದು ಒಂದು ಸಡನ್ ಆಗಿ ಡೆತ್ ಆದರೆ ಆ ಆರ ಅನ್ನೋದು ಬೇಗ ಹೋಗೋದಿಲ್ಲ. ಸೊ ನಾವು ಅವಾಗವಾಗ ನೋಡ್ತಾ ಇರ್ತೀವಿ ಹತ್ರ ಇರುವಂಥ ಈ ಮರಗಳಿಗೆ ಒಂಥರ ಅಲ್ಲಿ ಒಂಥರ ಹ್ಯಾಂಗಿಂಗ್ ಮೋಡಲ್ಲಿ, ಅಂದರೆ ಡಿಫ್ರೆಂಟ್ ನೋಡ್ತಾ ಇರ್ತೀವಲ್ಲ, ಮರಗಳ ಮೇಲೆ ನೋಡ್ತಾ ಇರ್ತೀವಿ ನೋಡಿ, ಅವೆಲ್ಲನೂ ಈ ಆರಗಳೇ. ಅಂದರೆ ಸಾವು ಅನುಭವಿಸಿದ ಮೇಲೆ ಆಚೆ ಕಡೆ ಬಂದಿರುವಂಥ ಆರಗಳು ಆ ರೀತಿಯಲ್ಲಿ ಕಾಣಿಸ್ತಾ ಇರ್ತದೆ ಅಂತ ನಾವು ತಿಳ್ಕೊಬೋದು. ಸೊ ಆ ರೀತಿಯಲ್ಲಿ, ಸೊ ಈ ಆರ ಅನ್ನೋದು ರೂಪ ಹೇಗಿದೆ ಅಂತ ನಾನು ಹೇಳಿದ್ದೀನಿ ಈಗಾಗಲೇ. ಸೊ ಆ ಆರಕ್ಕೆ ಒಂದು ರೂಪ ಅಂದರೆ ಎಷ್ಟಿರುತ್ತಂದರೆ, ಆರ ನೋಡಿದರೆ ನಮ್ಮ ಸುತ್ತು, ನಮ್ಮ ದೇಹದ ಸುತ್ತು ಬಹುಶಃ ಒಂದು 7 ಫೀಟ್ ಹೈಟು, 4 ಫೀಟ್ ವಿಡ್ತು, ಆಯಿತಾ. ಅಂದರೆ 7 ಫೀಟ್ ಎತ್ತರ ಇರ್ತದೆ, ಉದ್ದ ಬಂದ್ಬಿಟ್ಟು 4 ಫೀಟು ಇಷ್ಟಿರುತ್ತೆ. ಆಮೇಲೆ ಮ್ಯಾಕ್ಸಿಮಮ್ ನೋಡ್ತಾ ಇದ್ರೆ ನಾವು ನೋಡ್ಬೋದು, ಆರ ನೋಡಿದರೆ ಒಂದು ಎಗ್ ಶೇಪ್ ಅಂತ ಹೇಳಿದ್ವಲ್ಲ, ಸೊ ಕೆಳಗಡೆ ಕಮ್ಮಿ ಇರುತ್ತೆ, ಮೇಲ್ಗಡೆ ಬರುವಾಗ ಈ ತಲಭಾಗ ಇದೆಯಲ್ಲ ಅಲ್ಲಿ ಆರ ಹೆಂಗಿರ್ತದೆ ಅಂದರೆ ಒಂಥರ ನಾವು ಕಿರೀಟ ಧರಿಸ್ತೀವಲ್ಲ, ಅಂದರೆ ನಮ್ಮ ಸುತ್ತು ಒಂಥರ ನೋಡ್ತಾ ಇರ್ತೀವಿ. ದೇವ್ರ ಪಟಗಳು ಮತ್ತು ಗುರುಗಳು ಅವ್ರ ಸುತ್ತು, ಈ ತಲೆ ಸುತ್ತು ಒಂದು ಒಂದು ಕಲರ್ ಹಾಕ್ತಾರೆ ನೋಡಿ. ಬಹುಶಃ ಅದು ಹಳದಿ ಬಣ್ಣ ಹಾಕ್ಬೋದು, ಇಲ್ಲಾಂದ್ರೆ ಗೋಲ್ಡನ್ ಕಲರ್ ಹಾಕ್ತಾರೆ ನೋಡಿ, ಗೋಲ್ಡನ್ ಕಲರ್ ಅಂತ ಹೇಳ್ತೀವಲ್ಲ. ಸೊ ಈ ಗೋಲ್ಡನ್ ಕಲರ್ ಹಾಕೋದೇ ಕಾರಣ ಏನಂದರೆ ಅವರೆಲ್ಲ ಸ್ಪಿರಿಚುವಲಿ ಒಂಥರ ಸ್ಪಿರಿಚುವಲಿ ಎನ್ಲೈಟೆಡ್ ಪೀಪಲ್. ಈ ಸ್ಪಿರಿಚುವಲಿ ಎನ್ಲೈಟೆಡ್ ಪೀಪಲ್ಗೆ ಮಾತ್ರ ಆ ಆರ ಅನ್ನೋದು ಹೇಗಿರ್ತದೆ ಅಂದರೆ ಗೋಲ್ಡನ್ ಕಲರ್ ಇರ್ತದೆ, ಇಲ್ಲಾಂದರೆ ವೈಟ್ ಕಲರ್, ವೈಟು ಇಲ್ಲಾಂದರೆ ಗೋಲ್ಡನ್ ಕಲರ್. ಆದಷ್ಟು ನಾವು ನೋಡ್ತಾ ಇರೋದು ಎಲ್ಲ, ಆಮ್, ನೀವು ಯಾವುದೇ ಒಂದು ಫೋಟೋ ತಗೊಂಡ್ರೆ ನೀವು ಗೋಲ್ಡನ್ ಕಲರ್ ನೋಡ್ಬೋದು. ಅದಕ್ಕೆ ಅವ್ರ ತಲೆ ಸುತ್ತು ಹಾಕ್ತಾರೆ. ಕಾರಣ ಏನಂದರೆ ಅವ್ರದ್ದು ಆ ತಲೆ ಸುತ್ತಿರುವಂಥದ್ದು ಆ ಗೋಲ್ಡನ್ ಕಲರ್ ಇಂಡಿಕೇಶನ್ ಏನಪ್ಪ ಅಂದರೆ ಇವರು ಸ್ಪಿರಿಚುವಲಿ ಎಲಿವೇಟೆಡ್ ಪರ್ಸನ್, ಅಂದರೆ ಸ್ಪಿರಿಚುವಲಿ ಎನ್ಲೈಟೆಡ್ ಪರ್ಸನ್, ದಿವ್ಯ ಜ್ಞಾನ ಪ್ರಕಾಶ ಹೊಂದಿರುವಂಥ ಒಂದು ವ್ಯಕ್ತಿ, ಆಯ್ತಾ, ಮುಕ್ತಿ ಹೊಂದಿರುವಂಥ ವ್ಯಕ್ತಿ. ಆ ರೀತಿಯೆಲ್ಲ ನಮಗೆ ಕಾಣಿಸ್ತಾ ಇರ್ತದೆ. ಅರ್ಥ ಆಯ್ತಾ? ಸೊ ಇಲ್ಲಿ ಏನಾಗುತ್ತಂದ್ರೆ ಈ ಕಲರ್ಸ್ ಅನ್ನೋದು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸು ಡಿಫ್ರೆಂಟ್ ಡಿಫ್ರೆಂಟ್ ಸಿಚುವೇಶನ್ಸ್ ಅಲ್ಲಿ ಆ ಒಳಗಡೆ ಇರುವಂಥ ಆ ಸ್ಥಿತಿ ಮೇಲೆ ಆಧಾರ ಆಗಿ ಕಾಣಿಸ್ತಾ ಇರ್ತದೆ. ಈಗ ಹೇಳಿದೆಲ್ಲ ಕಲರ್ಸ್ ನೋಡಿದರೆ ಆರ ಒಳಗಡೆ ಹೋಗಿ ನಾವು ಕಲರ್ಸ್ ನೋಡ್ತಾ ಇದ್ರೆ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ಆರೋಗ್ಯವಂತವಾಗಿರುವಾಗ, ಓಕೆ, ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇರಲೇಬೇಕು ಅಲ್ವಾ. ಆದರೆ ನಮ್ಮಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಯಾವುದೇ ಒಂಥರ ಆಮ್, ಹೆಚ್ಚು ಭಾವೋದ್ರೇಕ ಬಂದಂತೆ ಇಟ್ಕೊಳ್ಳಿ, ನಮ್ಮ ಆರ ಏನಾಗ್ಬೋದು, ರೆಡ್ ಕಲರ್ ಬರ್ಬೋದು, ಆಯಿತಾ, ರೆಡ್ ಕಲರ್. ಆಮೇಲೆ ನಿಮ್ಮಲ್ಲಿ ಒಂಥರ ಕ್ರಿಯೇಟಿವಿಟಿ, ಸೃಜನಾತ್ಮಕತೆ ಹೆಚ್ಚಿದೆ ಅಂತ ಇಟ್ಕೊಳ್ಳಿ, ಆವಾಗ ಕಿತ್ತಲೆ ಬಣ್ಣ ಬಂದ್ಬಿಡ್ತದೆ, ನಿಮ್ಮ ಆಹಾರದಲ್ಲಿ ಕಿತ್ತಲೆ ಬಣ್ಣ ಬಂದೇ ಬರ್ತದೆ, ಆಯಿತಾ. ಆ ರೀತಿಯಲ್ಲಿ ಒಂದೊಂದು ಕಲರ್ಗೆ ಒಂದು ಪ್ರಶಸ್ತಿ ಇದೆ, ಆಯಿತಾ. ಉದಾಹರಣೆಗೆ ಒಳ್ಳೆ ಸ್ಪೀಚ್ ಕೊಡುವಾಗ, ಓಕೆ, ಸ್ಪೀಚ್ ಕೊಡುವಾಗ ನಿಮ್ಗೆ ಗೊತ್ತು ವಿಶುದ್ಧ ಚಕ್ರಕ್ಕೆ ಸಂಬಂಧಿತ ಕಲರ್, ಆ ಆ ಕಲರು, ಆ ವಿಶುದ್ಧ ಚಕ್ರ ಸಂಬಂಧಿಸಿದ ಕಲರು ಈ ಆಹಾರದಲ್ಲಿ ಬಂದ್ಬಿಡ್ತದೆ, ಆಯಿತಾ. ಸೊ ಅದೇ ರೀತಿಯಲ್ಲಿ ಒಂದು ವ್ಯಕ್ತಿ ಧ್ಯಾನದಲ್ಲಿದ್ದಾನೆ, ಅಂದರೆ ಅದ್ಭುತ ಧ್ಯಾನ ಮಾಡ್ತಾ ಇದ್ದಾನೆ, ಸಹಸ್ರಾರದಿಂದ ವಿಶ್ವಶಕ್ತಿ ತಗೊಳ್ತಾ ಇದೆ ಅಂದರೆ ನಿಮ್ಮ ಆಹಾರದಲ್ಲಿ ಕಂಪಲ್ಸರಿ ಒಂದು ವೈಲೆಟ್ ಕಲರ್ ಇಲ್ಲೇ ಇರ್ತದೆ, ಆಯಿತಾ. ಸೊ ಈ ರೀತಿಯಲ್ಲಿ, ಸೊ ವ್ಯಕ್ತಿ ಒಳಗಡೆ ಏನು ಮಾಡ್ತಾ ಇದ್ದಾನೆ ಅದು ಇಂಪಾರ್ಟೆಂಟ್, ಆಯಿತಾ. ಸೊ ನಾವು ಜಾಯ್ಫುಲ್ ಆಗಿದ್ದೀವಿ, ಒಂಥರ ಒಳ್ಳೆ ಬುದ್ಧಿ ಅಂತಂದರೆ
ಯಾರ್ಯಾರು ಒಂದು ಬುದ್ಧಿವಂತ ಹೇಳ್ತೀವಲ್ಲ, ಅಂದ್ರೆ ಒಂದು ಜ್ಞಾನ, ಹೆಚ್ಚಾಗಿ ಜ್ಞಾನ ಬೆಳೆಸ್ಕೊಂತ ಇರ್ತಾರೆ ನೋಡಿ, ಅವ್ರ ಸುತ್ತು ಅವ್ರ ಆರ ಖಂಡಿತ ಅವ್ರಿಗಿರುವಂಥದ್ದು ಹಳದಿ ಬನ್ನೆ ಅಥವಾ ಯೆಲ್ಲೋ ಕಲರ್. ಆಯ್ತಾ, ಯೆಲ್ಲೋ ಕಲರ್ ಬರಲೇಬೇಕಾಗತ್ತೆ. ಆಮೇಲೆ ಯಾವುದೋ ಒಂದು ವ್ಯಕ್ತಿ, ಸೊ ಅವನಿಗೆ ಅನಾರೋಗ್ಯ ಚೆನ್ನಾಗಿಲ್ಲ, ಅನಾರೋಗ್ಯ ಇದೆ, ಅವನಿಗೆ ಹೀಲಿಂಗ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಅವನಿಗೆ ಹೀಲಿಂಗ್ ಆಗ್ತಾ ಇದೆ ಅಂದರೆ ಅವ್ರ ಸುತ್ತು ಒಂದು ಈ ಏನಂತ ಅಂದ್ರೆ ಹಸಿ ಅಂತಂದ್ರೆ ಗ್ರೀನ್ ಕಲರ್ ಬಂದೇ ಬರ್ತದೆ. ಆಯ್ತಾ, ಗ್ರೀನ್ ಕಲರ್. ಹೀಗೆ ಕಲರ್ಸ್ ಅನ್ನೋದು ಅವರ ಒಳಗಡೆ ಇರುವಂತ ಅದ್ರ ಮೇಲೆ ಆಧಾರ ಆಗಿ ಇದು ಚೇಂಜ್ ಆಗ್ತಾ ಇರ್ತದೆ ಅಂತ ನೆನ್ಪಿಟ್ಕೊಳ್ಳಿ, ಕಲರ್ಸ್. ಆಯ್ತಾ. ಆಮೇಲೆ ಈ ಆರನು ಒಂದು ರೀತಿಯಲ್ಲಿ ನೋಡೋದು ಹೇಗೆ ಅಂತಂದ್ರೆ, ಈ ನೋಡೋದಂದು ಖಂಡಿತ ನೇರವಾಗಿ ನೋಡೋಕ್ಕಾಗಲ್ಲ. ಸ್ವಲ್ಪ ಪರಿಕರಗಳಿದೆ, ಅದಾದ್ರೆ ಒಂಥರ ಸ್ಪೆಕ್ಸ್ ಕೊಡ್ತಾರೆ, ಆ ಸ್ಪೆಕ್ಸ್ ಇಂದ ನೋಡೋಕೆ ಪ್ರಯತ್ನ ಮಾಡ್ತಾರೆ. ಆದರೆ ಆ ಸ್ಪೆಕ್ಸು ಧರಿಸಿ ನೋಡಕ್ ಹೋದ್ರೆ ನಿಮ್ಮ ಕಣ್ಣುಗಳಿಗೂ ಡ್ಯಾಮೇಜ್ ಆಗುತ್ತೆ. ಅದಕ್ಕೆ ಆ ರೀತಿಯಲ್ಲಿ ನೋಡಕ್ ಹೋಗ್ಬಾರ್ದು, ಯಾರನ್ನ ಆ ಥರ ಹೇಳಿದ್ರು ನೋಡಕ್ ಹೋಗ್ಬಾರ್ದು. ಆಮೇಲೆ ಕಿರ್ಲಿಯನ್ ಫೋಟೋಗ್ರಫಿ ಅಂತ ಇದೆ, ಕಿರ್ಲಿಯನ್ ಫೋಟೋಗ್ರಫಿ. ಅದರಿಂದನೂ ಸಹ ಸ್ವಲ್ಪವರೆಗೂ ನೋಡ್ಬೋದು ಅಷ್ಟೇ, ಪೂರ್ತಿಯಾಗಿ ಅದು ತೋರ್ಸೋಕ್ಕೆ ಸಾಧ್ಯವಿಲ್ಲ. ಅರ್ಥ ಆಯ್ತಾ? ಸೊ ಅದು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಓಕೆ. ಸೊ ಪ್ರತಿ ಶರೀರ ಸುತ್ತು ಈ ಹಾರ ಇರಲೇ ಇರ್ತದೆ, ಅದನ್ನ ಅರ್ಥ ಮಾಡ್ಕೊರಿ. ಸೊ ಅದಕ್ಕೋಸ್ಕರ, ಆದರೆ ಅದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತಂದ್ರೆ ಅದು ಇಲ್ಲ ಅಂತ ಹೇಳಕ್ಕಾಗಲ್ಲ. ಈಗ ನಾವು ಗಾಳಿ, ಆ, ಗಾಳಿ ಅನ್ನೋದಿದೆ, ಅಂದ್ರೆ ಏರ್, ಗಾಳಿ ಅನ್ನೋದು ಶ್ವಾಸ ತಗೊಂತೀವಿ, ಆದರೆ ನಮ್ಮ ಕಣ್ಣು ಕಾಣಿಸಲ್ಲ, ಇದೆ, ಅದು ಕಂಪಲ್ಸರಿ ಇದೆ. ಆಯ್ತಾ. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನು ನಿಧಾನವಾಗಿ ನಾವು ನೋಡ್ತಾ ನೋಡ್ತಾ ಹೋದ್ರೆ ಇದು ಖಂಡಿತ, ಸೊ ನಮಗೆ ನಾ ಈಗಾಗಲೇ ಹೇಳಿದೆ ಏನಂತಂದ್ರೆ, ನೀವು ಪ್ರಯತ್ನ ಮಾಡ್ತಾ 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 ಹೋದ್ರೆ ನಿಧಾನವಾಗಿ ಇದು ನಿಮಗೂ ಕಣ್ಣಿಗೂ ಕಾಣಿಸುವಂತ ಅವಕಾಶ ಹೆಚ್ಚಾಗಿದೆ. ಅರ್ಥ ಆಯ್ತಾ? ಸೊ ಈ ಬಣ್ಣಗಳೆಲ್ಲ ಈಗಾಗಲೇ ಹೇಳಿದಲ್ಲ, ಈ ಬಣ್ಣಗಳು ಈ ರೀತಿಯಲ್ಲಿ ಚೇಂಜ್ ಆಗ್ತಾ ಇರ್ತದೆ. ಮತ್ತೆ ಸೊ ಆ ಬಣ್ಣಗಳು ಚೇಂಜ್ ಆಗಕ್ಕೆ ನಿಮ್ಮ ಮನಸ್ಸು, ನಿಮ್ಮ ಒಳಗಡೆ ಮನೋಸ್ಥಿತಿ ಹೇಗಿದೆ. ಉದಾಹರಣೆಗೆ, ಸ್ವಲ್ಪ ಜನಕ್ಕೆ ಏನಾಗತ್ತಂದ್ರೆ ಎಮೋಷನ್ಸ್ ಹೆವಿ ಆಗತ್ತೆ, ಅನಾರೋಗ್ಯ ಹೆಚ್ಚಾಗತ್ತೆ. ಅವನ ಆರ ಹೆಂಗಿರ್ತದೆ ಗೊತ್ತಾ, ಬ್ಲ್ಯಾಕ್ಔಟ್ ಅಂತ ಹೇಳ್ತೀವಿ ನೋಡಿ, ಬ್ಲ್ಯಾಕ್ಔಟ್ ಅಂತ ಅಂದ್ರೆ ಪೂರ್ತಿ ಕಪ್ಪು, ಅಂದ್ರೆ ಕಪ್ಪದಾಗತ್ತೆ ಕಲರು, ಅಂದ್ರೆ ಬ್ಲ್ಯಾಕ್, ಬರೀ ಬ್ಲ್ಯಾಕ್ ಇರುತ್ತೆ. ಇನ್ನು ಯಾವ ರೀತಿಯಲ್ಲಿ ಅಂತಂದ್ರೆ, ನಮ್ಮ ಕ್ಲಾರವಾಯನ್ಸ್ ಅಂತಂದ್ರೆ ಮೂರನೇ ಕಣ್ಣಿಂದ ನಾವು ನೋಡಿ ಹೇಳುವಂತ ಪರಿಸ್ಥಿತಿ ಹೇಗಿರುತ್ತೆ ಅಂತಂದ್ರೆ, ಈ ಬ್ಲ್ಯಾಕ್ ಕಲರು ಹೆಚ್ಚು ಸಮಯದಿದ್ರೆ ಖಂಡಿತ ಅವ್ರಿಗೆ ಸಾವು ಎಷ್ಟು ಸಮೀಪವಾಗಿದೆ ಅಂತ ಅದು ಹೇಳುವಂತ ಅವಕಾಶ ಸಿಗತ್ತೆ. ಆಯ್ತಾ. ಅಂತಂದ್ರೆ ಏನ್ ಮೀನಿಂಗ್ ಅಂತಂದ್ರೆ, ಯಾವಾಗ ಅವ್ರ ಒಳಗಡೆ ಆ ಈ ಎಲೆಕ್ಟ್ರಿಕಲ್ ಕರೆಂಟು ಕಡಿಮೆ ಆಗ್ತಾ ಬರ್ತದೆ, ಒಳಗಡೆ ವಿದ್ಯುತ್ ಶಕ್ತಿ ಪ್ರವಾಹ ಇದೆಯಲ್ಲ, ವಿದ್ಯುತ್ ಶಕ್ತಿ ಪ್ರವಾಹ ಎಷ್ಟು ಚೆನ್ನಾಗಿ ಪ್ರವಾಹ ಆಗ್ತಾ ಇರ್ತದೋ ಅವ್ರ ದೇಹದಲ್ಲಿ, ಅಷ್ಟೇ ಚೆನ್ನಾಗಿ ಅವರ ಸುತ್ತು ಆರ ತುಂಬಾ ಚೆನ್ನಾಗಿರ್ತದೆ. ಅಫ್ಕೋರ್ಸ್ ಮನಸ್ಸೊಂದು ಸ್ಥಿತಿ ಇದೆಯಲ್ಲ, ಆ ಮನಸ್ಸಿನ ಸ್ಥಿತಿ ಏನೇನು ಚೇಂಜ್ ಆಗ್ತಾ ಇರ್ತದೋ ಆ ರೀತಿಯಲ್ಲಿ ಬಣ್ಣಗಳು ಚೇಂಜ್ ಆಗ್ತಾ ಇರ್ತವೆ. ಆಯ್ತಾ. ಸೊ ಒಂದು ಆರೋಗ್ಯವಂತವಾದ ವ್ಯಕ್ತಿ, ಆಯ್ತಾ, ಒಂದು ಸ್ಪಿರಿಚುವಲಿ ಚೆನ್ನಾಗಿ ಅಂದ್ರೆ ಆಧ್ಯಾತ್ಮಿಕವಾಗಿ ಬೆಳೀತಾರಂತ ವ್ಯಕ್ತಿಗೆ ಮಲ್ಟಿ ಕಲರ್ ಇರುವಂತ ಅವಕಾಶ ಇದೆ. ಮಲ್ಟಿ ಕಲರ್ ಅಂದ್ರೆ ರೈನ್ಬೋ ಕಲರ್ ಇದೆಯಲ್ಲ, ಪೂರ್ತಿ ಡಿಫ್ರೆಂಟ್ 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 ಕಲರ್ಸ್ ಇರುವಂತ ಅವಕಾಶನೂ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಆಯ್ತಾ. ಸೊ ಈ ರೀತಿಯಲ್ಲಿ ಯಾವಾಗ ಅಷ್ಟೇ, ಸೊ ನಮ್ಮ ಒಳಗಡೆ ನಡೀತಾ ಇರೋಂಥ, ನಮ್ಮ ಒಳಗಡೆ ಪ್ರಶಾಂತತೆ ಇದೆಯಾ, ಒಂದು ಉದ್ರೇಕ ಭಾವಗಳಿದೆಯಾ, ಯಾವ ರೀತಿಯಲ್ಲಿ ನಮ್ಮ ಒಳಗಡೆ ನಡೀತಾ ಇದೆಯೋ ಅದ್ರ ಮೇಲೆ ಆಧಾರ ಆಗಿ ಈ ಕಲರ್ಸು ಚೇಂಜ್ ಆಗ್ತಾ ಇರ್ತವೆ. ಎಸ್ಪೆಷಲಿ ಈ ಅನಾರೋಗ್ಯ ಹೆಚ್ಚಾಗಿದ್ರೆ ಏನು ಕಲರು, ಬ್ಲ್ಯಾಕ್ ಕಲರ್ ಬರ್ತಾ ಇರ್ತದೆ. ಆಯ್ತಾ. ಇನ್ನು ಹೇಳ್ತಾರೆ, ಒಂದು ಮಗುವನ್ನು, ಅಂದ್ರೆ ಇದು ಎಷ್ಟು ಡೀಪ್ ಸೈನ್ಸ್ ಅನ್ನೋದು ನಮ್ಗೆ ಇನ್ನೂ ಹೋಗ್ತಾ ಹೋಗ್ತಾ ಅರ್ಥ ಆಗತ್ತೆ. ಒಂದು ಮಗು ಜನ್ಮ ಆದ್ಮೇಲೆ ಅವ್ರ ಆರಾಮ್ ನೋಡ್ಬಿಟ್ಟು ಮತ್ತೆ ಇವರು ಯಾವಾಗ ತೀರು ಹೋಗ್ತಾರೆ ಅಂತ ಹೇಳುವಂತ ಅವಕಾಶ ಇದೆ ಅಂತ ಹೇಳ್ತಾರೆ ಸೈಂಟಿಸ್ಟ್ಗಳು. ಅಂದ್ರೆ ಐ ಮೀನ್ ನಮ್ಮ ಯೋಗಿ ಮುನಿಗಳಿರೋದು, ಋಷಿ ಮುನಿಗಳಿರೋದು, ಅವರ ಹೀಗೆ ಜನ್ಮ ತಗೊಂಡಿದೆ ಒಂದು ಮಗು, ಅವನ ಸುತ್ತು ಒಂದು ಆರ ಇರುತ್ತಲ್ಲ, ಆ ಆರ ನೋಡಿ ಇವನು ಈಗ ಜನ್ಮ ತಗೊಂಡಿದ್ದಾನೆ, ಮತ್ತೆ ಮರಣ ಯಾವಾಗ ಅಂತ ಹೇಳ್ಬೋದಂತ ನೋಡಿ, ಆ ರೀತಿಯಲ್ಲಿ. ಆಮೇಲೆ ಯೋಗಿ ಯೋಗಿ ಪುಂಗವುಲು ಇವರೆಲ್ಲ, ಅವರೆಲ್ಲ ನೀವು ಕೇಳಿರ್ಬೋದು. ಸೊ ಇಂಥ ಸಮಯದಲ್ಲಿ ನಾನು ಮರಣ ಹೊಂದ್ತೀನಿ ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಅರ್ಥ ಏನಂದ್ರೆ, ಅವರ ಆಹಾರದಲ್ಲಿ ಆ ರೀತಿಯಲ್ಲಿ ಚೇಂಜಸ್ ಆಗ್ತಾ ಇರ್ತವೆ ಅಂತ ಅರ್ಥ. ಅವರ ದೇಹದಲ್ಲಿ ಈ ಎಲೆಕ್ಟ್ರಿಕಲ್ ಕರೆಂಟ್ ಇದೆಯಲ್ಲ, ಎಸ್ಪೆಷಲಿ ವಿದ್ಯುತ್ ಶಕ್ತಿ ಇದೆಯಲ್ಲ, ಆ ವಿದ್ಯುತ್ ಶಕ್ತಿ ಪ್ರವಾಹ ಹೇಗೆ ಆಗ್ತಾ ಇದೆ ನೋಡ್ಕೊಂತಾರೆ ಅವರು. ಅಂದ್ರೆ
ಎಸ್ಪೆ ಅಂದರೆ ನಾವು ಭೌತಿಕವಾಗಿ ವಿದ್ಯುತ್ ಶಕ್ತಿ ಅಂತ ಹೇಳ್ತೀವಿ. ಅದೇ ಆಧ್ಯಾತ್ಮಿಕವಾಗಿ ಸೂಕ್ಷ್ಮ ರೂಪದಲ್ಲಿ ಸಟಲ್ ವೇ ಮಾತಾಡ್ಬೇಕಂದ್ರೆ ನಾವು ಅದನ್ನು ಪ್ರಾಣಶಕ್ತಿ ಅಂತ ಕರಿತೀವಿ ನೇರವಾಗಿ. ಅವರ ಪ್ರಾಣಶಕ್ತಿ ಪ್ರವಾಹ ಹೇಗಿದೆ ನೋಡ್ತಾರೆ, ಆಯ್ತಾ. ಆ ಪ್ರಾಣಶಕ್ತಿ ಪ್ರವಾಹ ನೋಡ್ತಾರೆ, ಆಮೇಲೆ ಶ್ವಾಸನ ಗಮನಿಸ್ಕೊಂತಾರೆ ಅಷ್ಟೇ. ನಾವು ಸ್ವರವಿಜ್ಞಾನದಲ್ಲಿ ಹೇಳಿದ್ದೀವಿ ಆಲ್ರೆಡಿ ಈಗಾಗಲೇ. ಸೊ ಅವರ ಸ್ವರ ಇದೆಯಲ್ಲ, ಅವ್ರ ಸ್ವರ ನೋಡಿಕೊಂಡು ನೆಕ್ಸ್ಟ್ ಅವ್ರದ ಅಂದರೆ ಅವರ ಡೇಟು ಎಷ್ಟು ಸಮೀಪವಾಗಿದೆ, ಯಾವ ಡೇಟಲ್ಲಿ ಅವರು ಮರಣ ಹೊಂದ್ತಾರೆ ಅಂತ ಮುಂದೆ 6 ತಿಂಗಳು ಮುಂಚೆನೇ ಹೇಳ್ಬಿಡ್ತಾರೆ. ಯಾಕಂದರೆ 6 ತಿಂಗಳು ಮುಂಚೆಯಿಂದನೇ ಏನಾಗುತ್ತೆ ಗೊತ್ತಾ, ನಮ್ಮ ವಿದ್ಯುತ್ ಪ್ರವಾಹ ಇದೆಯಲ್ಲ, ಆ ವಿದ್ಯುತ್ ಪ್ರವಾಹದಲ್ಲಿ ವ್ಯತ್ಯಾಸಗಳು ಬಂದೇ ಬರ್ತವೆ. ಅದು ನಮ್ಗೆ ಗೊತ್ತಾಗಲ್ಲ, ಯಾಕಂದರೆ ಅದು ಸೂಕ್ಷ್ಮ ರೂಪದಲ್ಲಿದೆ. ಆ ಸೂಕ್ಷ್ಮ ರೂಪದಲ್ಲಿ ಇರುವಾಗ ನಮ್ಗೆ ಅರ್ಥ ಆಗಲ್ಲ, ಅದೇ ನೋಡೋಕ್ಕೂ ಆಗಲ್ಲ. ಫಸ್ಟ್ ಆಫ್ ಆಲು ಯಾರು ನೋಡಿ ಹೇಳಲ್ಲ. ಸೊ ಅವಾಗ ನಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಸೊ ನಾವು ಯಾವಾಗ ಈ ಸ್ಪಿರಿಚುವಲ್, ಈಗ ಇದೆಲ್ಲ ಸ್ಪಿರಿಚುವಲ್ ಸೈನ್ಸ್ ನಾನು ಹೇಳ್ತಾ ಇರೋದು, ಅರ್ಥ ಆಯ್ತಾ. ಸೊ ನಾವು ಹಂತವಾಗಿ ಸ್ಪಿರಿಚುವಲ್ ಸೈನ್ಸ್ ಓದ್ತಾ ಓದ್ತಾ ಈ ಸೈನ್ಸನ್ನು ಅರ್ಥ ಮಾಡ್ಕೊತ ಹೋದರೆ ನಾವು ಒಂದು ಸಮಯಕ್ಕೆ ಒಂದು ಕಾಲಕ್ಕೆ ನಾವು ಒಂದು ಸ್ಥಿತಿಗೆ ಹೋಗ್ತೀವಿ. ಏನಂತಂದರೆ ಪ್ರತಿಯೊಂದು ನೋಡಿದ ಪ್ರತಿಯೊಂದು ಸೂಕ್ಷ್ಮ ರೂಪದಲ್ಲಿ ಅರ್ಥ ಆಗ್ತಾ ಹೋಗ್ತದೆ ನಿಮಗೆ. ಕಣ್ಣು ಮುಚ್ಚಿದ್ರು ಕಣ್ಣು ತೆರೆಸಿದ್ರು ಪ್ರತಿಯೊಂದು ಸೂಕ್ಷ್ಮ ರೂಪದಲ್ಲಿ ಅರ್ಥ ಮಾಡ್ಕೊತ ಆ ಸ್ಥಿತಿಗೆ ಹೋಗ್ತೀವಿ. ಆದರೆ ಸಮಯ ಬೇಕದಕ್ಕೂ. ಅರ್ಜೆಂಟ್ ಮಾಡಕ್ಕೆ ಹೋಗ್ಬೇಡಿ, ಅರ್ಜೆಂಟ್ ಮಾಡೋದು ಏನು ಬೇಕಾಗಿಲ್ಲ, ಆಯ್ತಾ. ಕಲ್ಸ್ಕೊಳ್ಳಿ. ಇದು ಜ್ಞಾನ, ಇದೊಂದು ಥಿಯರಿ ರೂಪದಲ್ಲಿ ಹೇಳ್ತಾ ಇದ್ವಿ, ಆಯ್ತಾ. ಸೊ ಆಮೇಲೆ ಅದನ್ನು ತಿಳ್ಕೊಂಡಿರೋದು ಧ್ಯಾನ ಮಾಡ್ತಾ ಇರುವಾಗ ನಿಮಗೆ ಅನುಭವ ಬರ್ತದೆ. ಧ್ಯಾನ ಮಾಡ್ತಾ ಮಾಡ್ತಾ ಹೋದರೆ ಅನುಭವಗಳು ಹೆಚ್ಚಾಗ್ತದೆ. ಅದರಲ್ಲಿ ನಿಮಗೆ ಇಲ್ಲಿ ಏನು ತಿಳ್ಕೊಂಡಿರ್ತೀರೋ ಅಲ್ಲಿ ನೀವು ನೋಡೋಂಥ ಅವಕಾಶ ಇದೆ. ಅದರಲ್ಲಿ ನಿಮಗೆ ಆನ್ಸರ್ ಸಿಗ್ತಾ ಇರ್ತದೆ, ಆಯಿತಾ. ಮತ್ತು ಯಾವಾಗ ನಿಮಗೆ ಡೌಟ್ ಇದ್ದರೆ ಮತ್ತೆ ನೀವು ಕ್ಲಾರಿಫೈ ಮಾಡ್ಕೊತ ಹಂತವಾಗಿ ಬೆಳಿಬೇಕು, ಆಯಿತಾ. ದೆನ್ ವಿ ವಿಲ್ ಡೆಫಿನೆಟ್ಲಿ ಬಿಕಮ್ ಆಲ್ ಆಫ್ ಅಸ್ ಬಿಕಮ್ ಸ್ಪಿರಿಚುವಲ್ ಸೈಂಟಿಸ್ಟ್ ಆಗಿ ತಯಾರಾಗ್ತೀವಿ ನಾವೆಲ್ಲರೂ ಸ್ಪಿರಿಚುವಲ್ ಸೈಂಟಿಸ್ಟೇ, ನೋ ಡೌಟ್, ಆಯಿತಾ. ಯಾಕಂದರೆ ಒಂದು ಶಾಸ್ತ್ರವೇತ್ತ ಅಂದರೆ ನಾವೆಲ್ಲರೂ ನೋಡಿ ಆಂತರಿಕ ಪ್ರಯಾಣ ಮಾಡ್ತೀವಿ, ಪ್ರತಿದಿನ ಮಾಡ್ತೀವಿ ಧ್ಯಾನ ಮಾಡಿದ್ರಿಂದ ಒಳಗಡೆ ಏನೇನು ಆ ಅಂತರಾಳದಲ್ಲಿ ಏನೇನು ಚೇಂಜಸ್ ಆಗ್ತಾ ಇದೆ, ಏನೇನು ಮಾರ್ಪುಗಳು ಬರ್ತಾ ಇದೆ ನಾವು ಗಮನಿಸ್ತಾ ಇರ್ತೀವಿ ಅಲ್ವಾ. ಆ ರೀತಿಯಲ್ಲಿ ಹಂತವಾಗಿ ನಿಮಗೆ ಆರ ಗಮನಕ್ಕೆ ಬರುತ್ತೆ, ಎತ್ರಿಕ ಅನ್ನೋದು ನಿಮ್ಗೆ ಗಮನಕ್ಕೆ ಬರುತ್ತೆ, ನಿಮ್ಮ ಗೋಚರ ಆಗ್ತದೆ. ಆ ರೀತಿಯಲ್ಲಿ ಹೋಗ್ತಾ 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 ನಿಧಾನವಾಗಿ ಪ್ರತಿಯೊಂದು ಸೂಕ್ಷ್ಮ ರೂಪದಲ್ಲಿ ಏನೇನು ನಡೀತಾ ಇದೆ ನಮ್ಮ ಸುತ್ತು, ನಮ್ಮ ಒಳಗಡೆ, ನಮ್ಮ ಅಂತರಾಳದಲ್ಲಿ ನಮ್ಮ ಸುತ್ತು, ಪ್ರತಿಯೊಂದು ನಿಮ್ಗೆ ಅರ್ಥ ಆಗತ್ತೆ, ಆಯ್ತಾ. ಸೊ ಅದು ಸಮಯ ಬೇಕು, ಸಾಧನ ಬೇಕು, ಎರಡು ಮಾಡ್ತಾ ಹೋಗೋಣ. ಇಷ್ಟು ನೀವು ತಿಳ್ಕೊಳ್ಳಿ ಸಾಕು ಆರಾದ ಬಗ್ಗೆ. ನೆಕ್ಸ್ಟ್ ಫರ್ದರ್ ಸಬ್ಜೆಕ್ಟು ಇನ್ನೂ ಡೀಪ್ ಆಗಿ ಮತ್ತೆ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಓಕೆ, ಥ್ಯಾಂಕ್ ಯು, ಧನ್ಯವಾದ.